ಇನ್ನು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿತಾ ಇದೆ. ನಾಗೇಂದ್ರಗೆ ಮತ್ತೆ ಮಂತ್ರಿ ಮಾಡಿರುವಂತದ್ದನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸದನದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಜೆಡಿಎಸ್ ಹೋರಾಟವನ್ನ ರೂಪಿಸ್ತಾ ಇದ್ದಾವೆ. ಕಳಂಕಿತ ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು. ಅವರ ಮೇಲೆ ಆರೋಪಗಳಿದ್ದಾವೆ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಬೇಕು. ರಾಜೀನಾಮೆ ಪಡ್ಕೊಳ್ಳೋವರೆಗೂ ಹೋರಾಟವನ್ನ ಮಾಡ್ತೀವಿ. ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದು ಹೈಕಮಾಂಡ್ಗೆ ಕೊಟ್ಟಿರಬಹುದು. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ರೀತಿ ಅವನೇನೋ ಬ್ಲ್ಯಾಕ್ ಮೇಲ್ ಇದೆಯಲ್ಲ, ಯಾಕಂದ್ರೆ ಈ ದುಡ್ಡು ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಹೋಗಿರ್ಬೇಕೋ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವಾಗ ಇವರು ಅವನ್ನ ಮತ್ತೆ ಮಂತ್ರಿ ಮಾಡಿರುವಂಥದ್ದು ಕಾಣ್ತಾ ಇದೆ. ಇದು ಒಳ್ಳೆಯ ಸಂಪ್ರದಾಯ ಅಲ್ಲ. ಬಿಜೆಪಿಗೂ ಅದೇ, ಕಾಂಗ್ರೆಸ್ಗೂ ಅದೇ ಆಗಬೇಕು. ನಮ್ಮದು ಈಗ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಧಿವೇಶನ ನಡೀಲಿಕ್ಕೆ ಬಿಡಲ್ಲ. ಅವರ ರಾಜೀನಾಮೆ ಕೊಡುವಂಥ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಗಾಗಲೇ ನಮ್ಮೆಲ್ಲ ಶಾಸಕರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ವಿಧಾನ ಪರಿಷತ್ನಲ್ಲೂ ಕೂಡ ಇದೇ ಚರ್ಚೆಯನ್ನು ತಗೋಬೇಕು ಅಂತ ವಿಧಾನ ಪರಿಷತ್ ಸಲುವಾಗಿ ನಾರಾಯಣ ಸ್ವಾಮಿ ಅವರಿಗೆ ಫೋನ್ ಮಾಡಿ ಇದರಲ್ಲಿ ಮುಂದುವರಿಯಬಾರದು. ಯಾಕೆಂದ್ರೆ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಜೊತೆಗೆ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸಿ ಇವರು 2 ಬಾರಿ ದೆಹಲಿಗೆ ಹೋಗಿದ್ದಾರೆ. ರಾಜ್ಯ ಬಿಟ್ಟು ಹೋಗಬಾರದು ಅಂತ ಹೇಳಿ ಕೋರ್ಟ್ ಆದೇಶ ಇದ್ರು. ಅನೇಕ ಬಾರಿ ದೆಹಲಿಗೆ ಹೋಗಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ. ಅಂದ್ರೆ ಕೋರ್ಟಿನ ಆದೇಶಕ್ಕೂ ಬೆಲೆ ಇಲ್ಲ ಇವ್ರ ಹತ್ರ. ಅದಾದ ನಂತರ ಒಂದು ಅರ್ಜಿಯನ್ನು ಹಾಕೊಂಡು ಕೋರ್ಟ್ನಲ್ಲಿ ರಕ್ಷಣೆ ಕೇಳಿದ್ದಾರೆ. ಏನಂದ್ರೆ, ನಾನು ಮಂತ್ರಿಯಾಗಿದ್ದೇನೆ, ನನಗೆ ಎಲ್ಲ ಕಡೆಯಲ್ಲೂ ಹೋಗಬೇಕಾಗುತ್ತೆ, ಅದರಿಂದ ನನಗೆ ರಿಲ್ಯಾಕ್ಸ್ ಕೊಡಿ ಅಂತ. ಅದರಿಂದ ಕೋರ್ಟ್ ಕೊಟ್ಟಿದೆ, ರಿಲ್ಯಾಕ್ಸೇಷನ್ ಆಮೇಲೆ ಕೊಟ್ಟಿದೆ. ಆದರೆ ವೈಲೇಟ್ ಮಾಡಿದ್ದಕ್ಕೆ ಶಿಕ್ಷೆ ಆಗಿಲ್ಲ. ಅದರ ಮಧ್ಯದಲ್ಲಿ ಈಗ ನಾನು ಹೇಳೋದು ಅಂದ್ರೆ, ನೀವು ಮಂತ್ರಿ ಆಗಿದ್ದರಿಂದ ನೀವು ಕಾರ್ಯನಿಮಿತ್ತ ಹೊರಗಡೆ ಹೋಗ್ಬೇಕು ಅಂತೇಳಿ ಕೋರ್ಟ್ ಒಪ್ಪಬೇಕಾದ್ರೆ ನೀವು ಮಂತ್ರಿಗಿರಿಯ ರಕ್ಷಣೆ ಪಡ್ಕೊಂಡ್ರಿ. ನೀವು ರಕ್ಷಣೆ ಪಡ್ಕೊಂಡಿದ್ದೀರಿ ಅಂದ್ರೆ ಈಗ ಎಲ್ಲದರಲ್ಲೂ ಈ ರೀತಿಯ ರಕ್ಷಣೆಯನ್ನ ಮಂತ್ರಿ ಆಗಿದ್ರಿಂದ ನಿಮಗೆ ರಕ್ಷಣೆ ಸಿಗ್ತದೆ ಅಂತಂದ್ರೆ ಇದು ಬೇಕಂತಲೇ ಈ ಸರ್ಕಾರ ನಿಮ್ಮ ರಕ್ಷಣೆಗೆ ನಿಂತಿದೆ. ಈ ಮುಂದೆ ಈ ಕೇಸಲ್ಲಿ ಈಗಾಗಲೇ ನಮ್ಮ ಭೋಜೇಗೌಡರು, CT ರವಿ ಅವರು ಹೇಳಿದ ರೀತಿಯಲ್ಲಿ ಈ ಸಾಕ್ಷಿ ನಾಶ ಮಾಡಿ ನಿಮ್ಮ ರಕ್ಷಣೆ ಮಾಡಲಿಕ್ಕೆ ನೀವು ಮುಂದಾಗಿದ್ದೀರಿ. ಸರ್ಕಾರ ನಿಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಕೈ ಜೋಡಿಸಿದೆ. ಆ ಕಾರಣದಿಂದ ಇವತ್ತಿನ ದಿವಸ ನಾವು ಏನು ಹೋರಾಟವನ್ನು ಮುಂದುವರಿಸಿದ್ದೇವೆ, ಸದನದಲ್ಲಿ ಯಾವುದೇ ಕಾರಣಕ್ಕೆ ಹಿಂಪಡೆಯುವ ಪ್ರಮೇಯವೇ ಉದ್ಭವಿಸೋದಿಲ್ಲ. ರಾಜೀನಾಮೆ ಕೊಡದ ಹೊರತು ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ರಾಜೀನಾಮೆ ಕೊಡಬೇಕು. ಆದ ನಂತರ ಸದನಕ್ಕೆ ನಾವು ಸಹಕಾರ ಕೊಡುವವರು ಇದ್ದೇವೆ. ಇದು ಒಂದು ವಿಷಯ ಆಯ್ತು. ಇನ್ನೊಂದು ವಿಷಯವನ್ನು ನಾವು ತಗೊಂಡ್ವಿ. ಸರ್ಕಾರವೇ ಮೈನಾರಿಟಿ ಅಂದ್ರೆ ಕ್ರೈಸ್ತ ಕುಟುಂಬದ 3ರನ್ನ ಕಾಡಿನೊಳಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಇದು ಸರ್ಕಾರವೇ ಮಾಡಿರ್ತಕ್ಕಂಥ ಕೊಲೆ. ಸರ್ಕಾರವೇ ಮಾಡಿ ಇವತ್ತು ಅದನ್ನ ತಾಲೂಕ್ ಮ್ಯಾಜಿಸ್ಟ್ರೇಟ್ರಿಂದ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು ಅಂತೇಳಿ ಈಗಾಗಲೇ ಹೇಳಿದ್ದೇವೆ. ಸದನದಲ್ಲಿ ಸಭಾಪತಿಗಳು ನಮಗೆ ವಾಗ್ದಾನ ಮಾಡಿದ್ದಾರೆ. ಈಗ ಬಂದ ಮೇಲೆ 1 ಕೋಟಿ ರೂಪಾಯಿ ಒಬ್ಬೊಬ್ಬರಿಗೂ 3 ಜನರಿಗೆ 1 ಕೋಟಿ ರೂಪಾಯಿ ಕೊಡಬೇಕು.